ವಿವೇಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂದು ಬೆಳಗಿನ ಜಾವ ತಾಯಿ ಮತ್ತು ಮಗು ಏನಿದ್ದಾನೆ ಇಬ್ಬರು ಆಕ್ಸಿಡೆಂಟ್ನಿಂದಾಗಿ ಸಾವನ್ನಪ್ಪಿರುವಂಥದ್ದು. ಅತಿ ವೇಗವಾಗಿ ಬಂದಂತಹ ಬಸ್ ಏನಿದೆ ಅಂದರೆ ಖಾಸಗಿ ಕಾಲೇಜಿನ ಬಸ್ ಏನಿದೆ ಏಕಾಏಕಿ ಅವರ ಮೇಲೆ ಹರಿದು ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಈ ವಿವೇಕ್ ನಗರ ಜಂಕ್ಷನ್ ಏನಿದೆ ಇದು ಸಾಕಷ್ಟು ಒಂದು ಜನನಿಬಿಡ ಜಂಕ್ಷನ್ ಅಂತಲೇ ಹೇಳ್ಬೋದು. ಆದರೆ ಬೆಳಗಿನ ಜಾವ 7 ಗಂಟೆಯ ಸಂದರ್ಭದಲ್ಲಿ ಅಷ್ಟೇನು ವೆಹಿಕಲ್ ಮೂವ್ಮೆಂಟ್ಸ್ ಇರೋದಿಲ್ಲ. ಹೀಗಾಗಿ ಅತಿ ವೇಗವಾಗಿ ಬಸ್ಗಳು ಇಲ್ಲಿ ಬರುತ್ತೆ. ಅಂದರೆ ಬಸ್ಗಳು ಪಾಸ್ ಆಗುವಂತಹ ಒಂದು ಕಾರಣದಿಂದಾಗಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರಬಹುದು ಅಂತ ಹೇಳಿ ಇಲ್ಲಿದ್ದಂತಹ ಸ್ಥಳೀಯರು ಹೇಳ್ತಾ ಇದ್ದಾರೆ. ರಸ್ತೆ ದಾಟುವಂತಹ ಸಂದರ್ಭದಲ್ಲಿ ಅಂದರೆ ಮಗನನ್ನು ಶಾಲೆಗೆ ಬಿಡುವಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಸಂಗೀತ ಮತ್ತು ಪಾತ್ರ ಈ ಇಬ್ಬರು ಏನಿದ್ದಾರೆ ತಾಯಿ ಮಗ ಇಬ್ಬರು ಕೂಡ ಸಾವನ್ನಪ್ಪಿರುವಂಥದ್ದು. ಇವರು ಏನು ಖಾಸಗಿ ಶಾಲೆಯಲ್ಲಿ ಆಯಾ ಕೆಲಸವನ್ನು ಮಾಡಿಕೊಂಡಿದ್ರು ಮತ್ತು ಇಂದು ಬೆಳಗಿನ ಜಾವ ಎಂದಿನಂತೆ ಅವರನ್ನು ಮಗುವನ್ನು ಬಿಡೋದಕ್ಕೆ ಅದೇ ಕಾಲೇಜ್ ಅಂದರೆ ಆಕೆ ಎಲ್ಲಿ ಆಯಾ ಕೆಲಸವನ್ನು ಮಾಡ್ತಾಯಿದ್ರು ಅದೇ ಶಾಲೆಯಲ್ಲಿ ಮಗನನ್ನು ಕೂಡ ಓದಿಸ್ತಾ ಇದ್ರು. ಹೀಗಾಗಿ ಶಾಲೆಗೆ ಹೋಗುವಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಘಟನೆ ನಡೆದ ಬಳಿಕ ಇಮ್ಮಿಡಿಯೇಟಾಗಿ ಅಂದರೆ ಬಸ್ಸಿನ ಚಾಲಕ ಏನಿದ್ದಾನೆ ಬಸ್ಸನ್ನು ಇಲ್ಲೇ ಬಿಟ್ಟು ಇಮಿಡಿಯೇಟಾಗಿ ಆತ ಒಂದು ಎಸ್ಕೇಪ್ ಆಗಿರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಅವರಿಬ್ಬರ ಶವ ಏನಿದೆ ಆ ಶವವನ್ನು ಬೌರಿಂಗ್ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ. ಅಶೋಕ್ ನಗರ ಸಂಚಾರಿ ಪೊಲೀಸರು ಈಗ ಪರಾರಿಯಾಗಿರುವಂತಹ ಆರೋಪಿ ಏನಿದ್ದಾನೆ ಅಂದರೆ ಬಸ್ಸಿನ ಚಾಲಕ ಏನಿದ್ದಾನೆ ಆತನಿಗಾಗಿ ಹುಡುಕಾಟವನ್ನು ಕೂಡ ಮುಂದುವರಿಸಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಪ್ರದೇಶದಲ್ಲಿ ಈ ಹಿಂದೆಯೂ ಇದೇ ರೀತಿಯಾದಂತಹ ಒಂದು ಘಟನೆಗಳು ಅಂದರೆ ಆಕ್ಸಿಡೆಂಟ್ಗಳು ನಡೆದಿದೆ ಮತ್ತು ಇಲ್ಲಿ ಯಾವುದೇ ರೀತಿಯಾದಂತಹ ಇದು ಅಂದರೆ ವೇಗವಾಗಿ ಬರುವಂತಹ ಒಂದು ಕಾರಣದಿಂದಾಗಿ ವೆಹಿಕಲ್ಗಳನ್ನು ಕೆಲವೊಮ್ಮೆ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದು ಅಲ್ಲದೆ ಬೆಳಗಿನ ಜಾವ ಆದಂತಹ ಕಾರಣದಿಂದಾಗಿ ಏಕಾಏಕಿ ಬಸ್ಗಳು ನುಗ್ಗಿ ಬಿಡುವಂತಹ ಒಂದು ಇದನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಒಂದಷ್ಟು ನಿಯಮಗಳನ್ನು ಮಾಡಲೇಬೇಕಾಗುತ್ತೆ. ಯಾಕಂದರೆ ಇದೊಂದೇ ಆದರೆ ಪರವಾಗಿಲ್ಲ, ಈ ಹಿಂದೆ 4-5 ಈ ರೀತಿ ಆದಂತಹ ಒಂದು ಡೆತ್ ಆಗುವಂತಹ ಒಂದು ಕೃತ್ಯಗಳು ಕೂಡ ನಡೆದಿದೆ. ಅಂದರೆ ಆಕ್ಸಿಡೆಂಟ್ ಆಗಿ ದುರ್ಮರಣವನ್ನು ಅಪ್ಪಿರುವಂತಹ ಒಂದು ಹಿನ್ನೆಲೆಯಲ್ಲಿ ಇಲ್ಲಿದ್ದಂತಹ ಸ್ಥಳೀಯರು ಕೂಡ ಸಾಕಷ್ಟು ಆರೋಪವನ್ನು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಒಂದು ಪೊಲೀಸ್ ಮೆನ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಡೆಪ್ಯೂಟ್ ಮಾಡಬೇಕಾಗುತ್ತೆ. ಅಂದರೆ ವೆಹಿಕಲ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗಬೇಕಾಗುತ್ತೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಘಟನೆಯ ಹಿನ್ನೆಲೆ ಈಗ ಅಶೋಕ್ ನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಈಗ ಅವರ ಕುಟುಂಬಸ್ಥರಿಗೂ ಕೂಡ ಒಂದಷ್ಟು ಅಂದರೆ ಮಾಹಿತಿಯನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಇನ್ನು ಮರಣೋತ್ತರ ಪರೀಕ್ಷೆಯ ಬಳಿಕ ಶವವನ್ನು ಅವರಿಗೆ ರವಾನೆ ಮಾಡಲಾಗುತ್ತೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ. ವಿವೇಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂದು ಬೆಳಗಿನ ಜಾವ ತಾಯಿ ಮತ್ತು ಮಗು ಏನಿದ್ದಾನೆ ಇಬ್ಬರು ಆಕ್ಸಿಡೆಂಟ್ನಿಂದಾಗಿ ಸಾವನ್ನಪ್ಪಿರುವಂಥದ್ದು. ಅತಿ ವೇಗವಾಗಿ ಬಂದಂತಹ ಬಸ್ ಏನಿದೆ ಅಂದರೆ ಖಾಸಗಿ ಕಾಲೇಜಿನ ಬಸ್ ಏನಿದೆ ಏಕಾಏಕಿ ಅವರ ಮೇಲೆ ಹರಿದು ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಈ ವಿವೇಕ್ ನಗರ ಜಂಕ್ಷನ್ ಏನಿದೆ ಇದು ಸಾಕಷ್ಟು ಒಂದು ಜನನಿಬಿಡ ಜಂಕ್ಷನ್ ಅಂತಲೇ ಹೇಳ್ಬೋದು. ಆದರೆ ಬೆಳಗಿನ ಜಾವ 7 ಗಂಟೆಯ ಸಂದರ್ಭದಲ್ಲಿ ಅಷ್ಟೇನು ವೆಹಿಕಲ್ ಮೂವ್ಮೆಂಟ್ಸ್ ಇರೋದಿಲ್ಲ. ಹೀಗಾಗಿ ಅತಿ ವೇಗವಾಗಿ ಬಸ್ಗಳು ಇಲ್ಲಿ ಬರುತ್ತೆ. ಅಂದರೆ ಬಸ್ಗಳು ಪಾಸ್ ಆಗುವಂತಹ ಒಂದು ಕಾರಣದಿಂದಾಗಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರಬಹುದು ಅಂತ ಹೇಳಿ ಇಲ್ಲಿದ್ದಂತಹ ಸ್ಥಳೀಯರು ಹೇಳ್ತಾ ಇದ್ದಾರೆ. ರಸ್ತೆ ದಾಟುವಂತಹ ಸಂದರ್ಭದಲ್ಲಿ ಅಂದರೆ ಮಗನನ್ನು ಶಾಲೆಗೆ ಬಿಡುವಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಸಂಗೀತ ಮತ್ತು ಪಾತ್ರ ಈ ಇಬ್ಬರು ಏನಿದ್ದಾರೆ ತಾಯಿ ಮಗ ಇಬ್ಬರು ಕೂಡ ಸಾವನ್ನಪ್ಪಿರುವಂಥದ್ದು. ಇವರು ಏನು ಖಾಸಗಿ ಶಾಲೆಯಲ್ಲಿ ಆಯಾ ಕೆಲಸವನ್ನು ಮಾಡಿಕೊಂಡಿದ್ರು ಮತ್ತು ಇಂದು ಬೆಳಗಿನ ಜಾವ ಎಂದಿನಂತೆ ಅವರನ್ನು ಮಗುವನ್ನು ಬಿಡೋದಕ್ಕೆ ಅದೇ ಕಾಲೇಜ್ ಅಂದರೆ ಆಕೆ ಎಲ್ಲಿ ಆಯಾ ಕೆಲಸವನ್ನು ಮಾಡ್ತಾಯಿದ್ರು ಅದೇ ಶಾಲೆಯಲ್ಲಿ ಮಗನನ್ನು ಕೂಡ ಓದಿಸ್ತಾ ಇದ್ರು. ಹೀಗಾಗಿ ಶಾಲೆಗೆ ಹೋಗುವಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಘಟನೆ ನಡೆದ ಬಳಿಕ ಇಮ್ಮಿಡಿಯೇಟಾಗಿ ಅಂದರೆ ಬಸ್ಸಿನ ಚಾಲಕ ಏನಿದ್ದಾನೆ ಬಸ್ಸನ್ನು ಇಲ್ಲೇ ಬಿಟ್ಟು ಇಮಿಡಿಯೇಟಾಗಿ ಆತ ಒಂದು ಎಸ್ಕೇಪ್ ಆಗಿರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಅವರಿಬ್ಬರ ಶವ ಏನಿದೆ ಆ ಶವವನ್ನು ಬೌರಿಂಗ್ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ. ಅಶೋಕ್ ನಗರ ಸಂಚಾರಿ ಪೊಲೀಸರು ಈಗ ಪರಾರಿಯಾಗಿರುವಂತಹ ಆರೋಪಿ ಏನಿದ್ದಾನೆ ಅಂದರೆ ಬಸ್ಸಿನ ಚಾಲಕ ಏನಿದ್ದಾನೆ ಆತನಿಗಾಗಿ ಹುಡುಕಾಟವನ್ನು ಕೂಡ ಮುಂದುವರಿಸಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಪ್ರದೇಶದಲ್ಲಿ ಈ ಹಿಂದೆಯೂ ಇದೇ ರೀತಿಯಾದಂತಹ ಒಂದು ಘಟನೆಗಳು ಅಂದರೆ ಆಕ್ಸಿಡೆಂಟ್ಗಳು ನಡೆದಿದೆ ಮತ್ತು ಇಲ್ಲಿ ಯಾವುದೇ ರೀತಿಯಾದಂತಹ ಇದು ಅಂದರೆ ವೇಗವಾಗಿ ಬರುವಂತಹ ಒಂದು ಕಾರಣದಿಂದಾಗಿ ವೆಹಿಕಲ್ಗಳನ್ನು ಕೆಲವೊಮ್ಮೆ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದು ಅಲ್ಲದೆ ಬೆಳಗಿನ ಜಾವ ಆದಂತಹ ಕಾರಣದಿಂದಾಗಿ ಏಕಾಏಕಿ ಬಸ್ಗಳು ನುಗ್ಗಿ ಬಿಡುವಂತಹ ಒಂದು ಇದನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಒಂದಷ್ಟು ನಿಯಮಗಳನ್ನು ಮಾಡಲೇಬೇಕಾಗುತ್ತೆ. ಯಾಕಂದರೆ ಇದೊಂದೇ ಆದರೆ ಪರವಾಗಿಲ್ಲ,
ಈ ಹಿಂದೆ 4-5 ಈ ರೀತಿ ಆದಂತಹ ಒಂದು ಡೆತ್ ಆಗುವಂತಹ ಒಂದು ಕೃತ್ಯಗಳು ಕೂಡ ನಡೆದಿದೆ. ಅಂದರೆ ಆಕ್ಸಿಡೆಂಟ್ ಆಗಿ ದುರ್ಮರಣವನ್ನು ಅಪ್ಪಿರುವಂತಹ ಒಂದು ಹಿನ್ನೆಲೆಯಲ್ಲಿ ಇಲ್ಲಿದ್ದಂತಹ ಸ್ಥಳೀಯರು ಕೂಡ ಒಂದು ಸಾಕಷ್ಟು ಒಂದು ಆರೋಪವನ್ನು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಒಂದು ಪೊಲೀಸ್ ಮೆನ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಡೆಪ್ಯೂಟ್ ಮಾಡಬೇಕಾಗುತ್ತೆ. ಅಂದರೆ ವೆಹಿಕಲ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗಬೇಕಾಗುತ್ತೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಘಟನೆಯ ಹಿನ್ನೆಲೆ ಈಗ ಅಶೋಕ್ ನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಈಗ ಅವರ ಕುಟುಂಬಸ್ಥರಿಗೂ ಕೂಡ ಒಂದಷ್ಟು ಅಂದರೆ ಮಾಹಿತಿಯನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಇನ್ನು ಮರಣೋತ್ತರ ಪರೀಕ್ಷೆಯ ಬಳಿಕ ಶವವನ್ನು ಅವರಿಗೆ ರವಾನೆ ಮಾಡಲಾಗುತ್ತೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ. ವಿವೇಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂದು ಬೆಳಗಿನ ಜಾವ ತಾಯಿ ಮತ್ತು ಮಗು ಏನಿದ್ದಾನೆ ಇಬ್ಬರು ಆಕ್ಸಿಡೆಂಟ್ನಿಂದಾಗಿ ಸಾವನ್ನಪ್ಪಿರುವಂಥದ್ದು. ಅತಿ ವೇಗವಾಗಿ ಬಂದಂತಹ ಬಸ್ ಏನಿದೆ ಅಂದರೆ ಖಾಸಗಿ ಕಾಲೇಜಿನ ಬಸ್ ಏನಿದೆ ಏಕಾಏಕಿ ಅವರ ಮೇಲೆ ಹರಿದು ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಈ ವಿವೇಕ್ ನಗರ ಜಂಕ್ಷನ್ ಏನಿದೆ ಇದು ಸಾಕಷ್ಟು ಒಂದು ಜನನಿಬಿಡ ಜಂಕ್ಷನ್ ಅಂತಲೇ ಹೇಳ್ಬೋದು. ಆದರೆ ಬೆಳಗಿನ ಜಾವ 7 ಗಂಟೆಯ ಸಂದರ್ಭದಲ್ಲಿ ಅಷ್ಟೇನು ವೆಹಿಕಲ್ ಮೂವ್ಮೆಂಟ್ಸ್ ಇರೋದಿಲ್ಲ. ಹೀಗಾಗಿ ಅತಿ ವೇಗವಾಗಿ ಬಸ್ಗಳು ಇಲ್ಲಿ ಬರುತ್ತೆ. ಅಂದರೆ ಬಸ್ಗಳು ಪಾಸ್ ಆಗುವಂತಹ ಒಂದು ಕಾರಣದಿಂದಾಗಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರಬಹುದು ಅಂತ ಹೇಳಿ ಇಲ್ಲಿದ್ದಂತಹ ಸ್ಥಳೀಯರು ಹೇಳ್ತಾ ಇದ್ದಾರೆ. ರಸ್ತೆ ದಾಟುವಂತಹ ಸಂದರ್ಭದಲ್ಲಿ ಅಂದರೆ ಮಗನನ್ನು ಶಾಲೆಗೆ ಬಿಡುವಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಸಂಗೀತ ಮತ್ತು ಪಾತ್ರ ಈ ಇಬ್ಬರು ಏನಿದ್ದಾರೆ ತಾಯಿ ಮಗ ಇಬ್ಬರು ಕೂಡ ಸಾವನ್ನಪ್ಪಿರುವಂಥದ್ದು. ಇವರು ಏನು ಖಾಸಗಿ ಶಾಲೆಯಲ್ಲಿ ಆಯಾ ಕೆಲಸವನ್ನು ಮಾಡಿಕೊಂಡಿದ್ರು ಮತ್ತು ಇಂದು ಬೆಳಗಿನ ಜಾವ ಎಂದಿನಂತೆ ಅವರನ್ನು ಮಗುವನ್ನು ಬಿಡೋದಕ್ಕೆ ಅದೇ ಕಾಲೇಜ್ ಅಂದರೆ ಆಕೆ ಎಲ್ಲಿ ಆಯಾ ಕೆಲಸವನ್ನು ಮಾಡ್ತಾಯಿದ್ರು ಅದೇ ಶಾಲೆಯಲ್ಲಿ ಮಗನನ್ನು ಕೂಡ ಓದಿಸ್ತಾ ಇದ್ರು. ಹೀಗಾಗಿ ಶಾಲೆಗೆ ಹೋಗುವಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಘಟನೆ ನಡೆದ ಬಳಿಕ ಇಮಿಡಿಯೇಟಾಗಿ ಅಂದರೆ ಬಸ್ಸಿನ ಚಾಲಕ ಏನಿದ್ದಾನೆ ಬಸ್ಸನ್ನು ಇಲ್ಲೇ ಬಿಟ್ಟು ಇಮಿಡಿಯೇಟಾಗಿ ಆತ ಒಂದು ಎಸ್ಕೇಪ್ ಆಗಿರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಅವರಿಬ್ಬರ ಶವ ಏನಿದೆ ಆ ಶವವನ್ನು ಬೌರಿಂಗ್ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ. ಅಶೋಕ್ ನಗರ ಸಂಚಾರಿ ಪೊಲೀಸರು ಈಗ ಪರಾರಿಯಾಗಿರುವಂತಹ ಆರೋಪಿ ಏನಿದ್ದಾನೆ ಅಂದರೆ ಬಸ್ಸಿನ ಚಾಲಕ ಏನಿದ್ದಾನೆ ಆತನಿಗಾಗಿ ಹುಡುಕಾಟವನ್ನು ಕೂಡ ಮುಂದುವರಿಸಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಪ್ರದೇಶದಲ್ಲಿ ಈ ಹಿಂದೆಯೂ ಇದೇ ರೀತಿಯಾದಂತಹ ಒಂದು ಘಟನೆಗಳು ಅಂದರೆ ಆಕ್ಸಿಡೆಂಟ್ಗಳು ನಡೆದಿದೆ ಮತ್ತು ಇಲ್ಲಿ ಯಾವುದೇ ರೀತಿಯಾದಂತಹ ಇದು ಅಂದರೆ ವೇಗವಾಗಿ ಬರುವಂತಹ ಒಂದು ಕಾರಣದಿಂದಾಗಿ ವೆಹಿಕಲ್ಗಳನ್ನು ಕೆಲವೊಮ್ಮೆ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದು ಅಲ್ಲದೆ ಬೆಳಗಿನ ಜಾವ ಆದಂತಹ ಕಾರಣದಿಂದಾಗಿ ಏಕಾಏಕಿ ಬಸ್ಗಳು ನುಗ್ಗಿ ಬಿಡುವಂತಹ ಒಂದು ಇದನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಒಂದಷ್ಟು ನಿಯಮಗಳನ್ನು ಮಾಡಲೇಬೇಕಾಗುತ್ತೆ. ಯಾಕಂದರೆ ಇದೊಂದೇ ಆದರೆ ಪರವಾಗಿಲ್ಲ, ಈ ಹಿಂದೆ 4-5 ಈ ರೀತಿ ಆದಂತಹ ಒಂದು ಡೆತ್ ಆಗುವಂತಹ ಒಂದು ಕೃತ್ಯಗಳು ಕೂಡ ನಡೆದಿದೆ. ಅಂದರೆ ಆಕ್ಸಿಡೆಂಟ್ ಆಗಿ ದುರ್ಮರಣವನ್ನು ಅಪ್ಪಿರುವಂತಹ ಒಂದು ಹಿನ್ನೆಲೆಯಲ್ಲಿ ಇಲ್ಲಿದ್ದಂತಹ ಸ್ಥಳೀಯರು ಕೂಡ ಒಂದು ಸಾಕಷ್ಟು ಒಂದು ಆರೋಪವನ್ನು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಒಂದು ಪೊಲೀಸ್ ಮೆನ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಡೆಪ್ಯೂಟ್ ಮಾಡಬೇಕಾಗುತ್ತೆ. ಅಂದರೆ ವೆಹಿಕಲ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗಬೇಕಾಗುತ್ತೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಘಟನೆಯ ಹಿನ್ನೆಲೆ ಈಗ ಅಶೋಕ್ ನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಈಗ ಅವರ ಕುಟುಂಬಸ್ಥರಿಗೂ ಕೂಡ ಒಂದಷ್ಟು ಅಂದರೆ ಮಾಹಿತಿಯನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಇನ್ನು ಮರಣೋತ್ತರ ಪರೀಕ್ಷೆಯ ಬಳಿಕ ಶವವನ್ನು ಅವರಿಗೆ ರವಾನೆ ಮಾಡಲಾಗುತ್ತೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ.